ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಿಮಗೆಲ್ಲ ಒಂದು ಚಪಾತಿ ಒತ್ತೋದನ್ನ ಹೇಗೆ ಒಂದೇ ಸರಿ 5-6 ಚಪಾತಿನ ಹೇಗೆ ಲಟ್ಟಿಸ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಥರ ಟಿಪ್ಸ್ನ ಫಾಲೋ ಮಾಡಿ ನೀವು ಬೇಗನೆ ಕೆಲಸನೂ ಆಗುತ್ತೆ ಮತ್ತು ಒಂದೊಂದು ಹೊತ್ಕೊಂಡು ಕೈಯೂ ನೋವುತ್ತೆ ಆಗೋದಿಲ್ಲ. ಈಗ ಬೇಗನೆ ಆಗಿಬಿಡುತ್ತೆ, 1 ನಿಮಿಷಕ್ಕೆಲ್ಲ ಆಗಿಬಿಡುತ್ತೆ. ಈ ಥರ ಒಂದು ಕವರು ಕೆಳಗಡೆ ಒಂದು ನಾನು 5-6 ಕವರ್ನ ಜೋಡಿಸ್ಕೊಂಡಿದ್ದೀನಿ. ನೀವು ಹಾಗೆಯೇ ಒಂದು ಸಮವಾಗಿ ಜೋಡಿಸ್ಕೊಳ್ಳಿ. ಸ್ವಲ್ಪ ಅಗಲ ಅಗಲಕ್ಕೇ ಇರಲಿ. ಚಪಾತಿ ಸ್ವಲ್ಪ ಅಗಲ ಇರೋದ್ರಿಂದ ಎಲ್ಲನೂ ಒಂದ್ರ ಮೇಲೆ ಒಂದು ಇಟ್ಕೊಂಡು ಮತ್ತು ಹಿಟ್ಟನ್ನ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಅಂಟ್ಕೊಬಿಡುತ್ತೆ ಕವರ್ಗಳೊಳಗಡೆ, ಇಲ್ಲ ನೀಟಾಗಿ ಬರೋದಿಲ್ಲ. ಸ್ವಲ್ಪ ಹಿಟ್ಟನ್ನ ಜಾಸ್ತಿ ಹಾಕ್ಕೊಂಡು ಉದುರಿಸ್ಕೊಂಡು ಹಾಗೆ ತಟ್ಕೊಳ್ಳಿ. ಸ್ವಲ್ಪ ಫೋರ್ಸಾಗಿಯೇ ಪ್ರೆಸ್ ಮಾಡಬೇಕಾಗುತ್ತೆ. ಹಾಗೆಯೇ ಪ್ರೆಸ್ ಮಾಡಿ ಅಮ್ಕಿ ಒತ್ತಬೇಕು, ಇಲ್ಲಾಂತಂದರೆ ಕೆಳಗಡೆದು ಚಪಾತಿಗಳು ಹಾಗೆಯೇ ಇದ್ಬಿಡುತ್ತೆ. ಹಾಗೆಯೇ ಸುತ್ತ ತಿರುಗಿಸ್ಕೊಂಡು ಕವರ್ಗಳನ್ನ ನೀಟಾಗಿ ಒಂದೇ ಸಮಕ್ಕೆ ಒತ್ಕೊಳ್ಳಿ. ಸ್ವಲ್ಪ ಪ್ರೆಷರ್ ಹಾಕಿ ಫ್ರೆಶ್ಶಾಗಿ ಒತ್ಕೊಳ್ಳಿ, ನೀಟಾಗಿ ಬರುತ್ತೆ. ಇನ್ನು ನಿಜವಾಗ್ಲೂ ನಾನು ಈ ಟಿಪ್ಸು ವರ್ಕ್ ಆಗುತ್ತಾ ಇಲ್ವಾ ಅಂತ ಅಂದ್ಕೊಂಡಿದ್ದೆ. ನಿಜವಾಗ್ಲೂ ನನಗೆ ಶಾಕ್ ಆಯಿತು. ಚಪಾತಿ ಸ್ವಲ್ಪ ಕವರ್ಗಳು ಸ್ವಲ್ಪ ಎತ್ತಿಟ್ಕೋಬೇಕು ಅಷ್ಟೇ. ಕವರ್ ಒಂದು ಇಟ್ಕೊಬಿಟ್ರೆ 1 ನಿಮಿಷಕ್ಕೆಲ್ಲ ಆಗಿಬಿಡುತ್ತೆ. ನೀವೇ ನೋಡ್ಬೋದು ಇಲ್ಲಿ ನಾನು ಎಷ್ಟು ನೀಟಾಗಿ ತೆಗಿತಿದ್ದೀನಿ ಅಂತ. ಸ್ವಲ್ಪ ಒಂದೊಂದು ಸ್ವಲ್ಪ ಚಿಕ್ಕ ತೂತುಗಳಾಗಿತ್ತು ಅಷ್ಟೇ, ಅದು ಬಿಟ್ಟರೆ ಇನ್ನೇನಿಲ್ಲ. ಚೆನ್ನಾಗೇ ಬಂದಿತ್ತು ಚಪಾತಿ. ಸ್ವಲ್ಪ ತೆಳ್ಳಗೆ ಫೋರ್ಸಾಗಿ ಒತ್ಬಿಟ್ಟಿದ್ದಿರೋದಿಲ್ಲ, ಅದರಿಂದ ಸ್ವಲ್ಪ ಕಚ್ಕೊಬಿಟ್ಟಿದೆ. ನಿಧಾನ ತೆಕ್ಕೊಂಡ್ರೆ ನೋಡಿ ಚೆನ್ನಾಗಿ ಬಂದಿತ್ತು. ಪರವಾಗಿಲ್ಲ ಅಂತ ಅನ್ನಿಸ್ತು. ಅಷ್ಟೇನು ಟೈಮಿಂಗ್ ತೊಗೊಳ್ಳಿಲ್ಲ. ಕವರೊಂದು ರೆಡಿ ಇದ್ದರೆ ಮಾಡ್ಕೊಬೋದು. ನೀವು ಈ ಥರ ಮಾಡ್ಕೊಳ್ಳಿ. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವೀಡಿಯೋಗಳು ನಿಮ್ಗೆ ಏನಾದರೂ ಇಷ್ಟ ಆಗಿದರೆ, ವಿಡಿಯೋ ಬಗ್ಗೆ ಏನಾದರೂ ಅನಿಸಿಕೆ ಅಭಿಪ್ರಾಯಗಳಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮಗೆ ಇದು ಇಷ್ಟ ಆಗಿದೆ ಅಂತ ನಾನು ಇನ್ನೊಂದು ನಿಮಗೆ ಹೇಳ್ಕೊಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಇನ್ನೊಂದು ಟ್ರಿಕ್ಸ್ನ ನಾನು ಹೇಳ್ಕೊಡ್ತಾಯಿದ್ದೀನಿ. ಯಾರು ತಲೆಗೆ ಮೆಹಂದಿ ಸೊಪ್ಪು ಮತ್ತು ಹೇರ್ ಡ್ರೈನ ಹಾಕ್ತಾರೆ ಅವರಿಗೆಲ್ಲ ಯೂಸ್ಫುಲ್ ಆಗುತ್ತೆ ಈ ವಿಡಿಯೋ. ಏನಕ್ಕೆ ಅಂತ ಅಂದರೆ, ಇದು ಮೆಹಂದಿ ಸೊಪ್ಪು ಇದ್ದೇ ಇರುತ್ತೆ ಎಲ್ಲರ ಮನೇಲೂ. ಆ ಮೆಹಂದಿ ಸೊಪ್ಪನ್ನ ಸ್ವಲ್ಪ ಚೆನ್ನಾಗಿ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಮಿಕ್ಸಿ ಜಾರಲ್ಲಿ ಅದನ್ನ ಸಣ್ಣ ಪುಡಿ ಮಾಡಿಕೊಂಡ್ರೆ, ತುಂಬ ಆಗಿದ್ದಿದೆ ಅದೇನು ತುಂಬ ಆಗೋಲ್ಲ, ಒಂದು ಸ್ವಲ್ಪ ಆಗುತ್ತೆ ಅಷ್ಟೇ. ಒಂದು ಟೈಮ್ಗೆ ಆಗೋಷ್ಟಾಗುತ್ತೆ. ಅದನ್ನು ನೀವು ಯಾವಾಗ ಹೇರ್ ಡೈ ಕಲಿಸ್ತೀರ ಅದ್ರ ಜೊತೆಗೆ ಹಾಕ್ಕೊಂಡು ಇದು ಮಾಡೋದ್ರಿಂದ ಇವು ಸ್ವಲ್ಪ ತಂಪು ಇರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು.